ಬೋರ್ವೆಲ್ ಕುರಿತಾ ಇದ್ದ ಲಾರಿ ಮೇಲೆ ಮುಸ್ಲಿಂ ಯುವಕರು ಕಲ್ಲು ತೂರಿರೋ ಘಟನೆ ಪುತ್ತೂರಿನ ಪುರುಷಕಟ್ಟೆಯಲ್ಲಿ ನಡೆದಿದೆ. ಇನ್ನೊಂದು ಇನ್ಸಿಡೆಂಟ್ ಇದು. ಅದೇನೋ ಘಟಕದ ಬೋರ್ವೆಲ್ಗಳಿಂದ ಫ್ಲಶ್ ಮಾಡೋ ಬದಲು ಹೊಸದಾಗಿ ಕೊರೆಸಲಾಗ್ತಿದೆ ಅಂತ ಆರೋಪಿಸಿ ಕಲ್ಲು ತೂರಿದಾರಂತೆ. ಅದಕ್ಕೆ ಕಲ್ಲು ಯಾಕೆ ತೂರಬೇಕು? ಹೋಗೋದ್ರ ಹತ್ರನೇ ನಿಂತ್ಕೊಂಡು ಅದು ಕೆಲಸ ಮಾಡ್ದಂಗೆ ಬೇಕಾದ್ರೆ ಪ್ರೊಟೆಸ್ಟ್ ಮಾಡ್ಬೋದು, ನಥಿಂಗ್ ರಾಂಗ್. ಸರ್ಕಾರದ ದುಡ್ಡನ್ನು ಯಾವನಾರು ಲೂಟಿ ಹೊಡಿತಿದ್ರೆ ಅದನ್ನ ಪ್ರೊಟೆಸ್ಟ್ ಮಾಡೋಕ್ಕೆ ಹಿಂದೂಗಳು ಮಾತ್ರ, ಮುಸ್ಲಿಮರು ಮಾತ್ರ ಅಂತೇನಿಲ್ವಲ್ಲ. ಕಲ್ಲು ಯಾಕೆ ಹೊಡೆಯೋದು? ಸಣ್ಣ ಪುಟ್ಟ ಮಕ್ಕಳೆಲ್ಲ ಭಾಗಿ ಪ್ರತಿಯಾಗಿ ನೀರಿನ ಘಟಕದವ್ರು ಅವರು ಕಲ್ಲು ತೂರಿದ್ದಾರೆ. ಈಗ ಪರಸ್ಪರ ದೂರು ದಾಖಲಾಗಿದೆ ಇದು. ಮತ್ತೆ ರಸ್ತೆಯಲ್ಲಿ ನಮಾಜ್ ಮಾಡ್ತಿದ್ದವ್ರು ಯಾವುದೋ ಮಂಗಳೂರು ಕೇಸಲ್ಲಿ ಈಗ VHP ಹೇಳ್ತೀನಿ, ನೀವೇನೋ ತಡೀದೇ ಇದ್ರೆ ನಾವು ಹನುಮಾನ್ ಚಾಲೀಸ ಮಾಡ್ತೀವಿ ಡ್ಯಾಶ್ ಡ್ಯಾಶ್ ಅಂತ. ಬಟ್ ಈಗ ಏನೊಂದು FIR ಮಾಡಿದ್ದಾರೆ ಅದರಲ್ಲಿ. ಇನ್ನೊಂದು ಯಾವುದು, ಮತ್ತೊಂದು ಕಡೆ ರಸ್ತೆಯಲ್ಲಿ ನಮಾಜ್ ಮಾಡಿದವ್ರದ್ದು ಪೊಲೀಸ್ ಕೃತ. ಆದರೆ ಮತ್ತೊಂದು ಕಡೆ ಇದು ಕಾನೂನು ಬಾಹಿರ ಅಂತ ಅನ್ಸಲ್ಲ ಅಂತ ಸಚಿವ ಮಧು ಬಂಗಾರಪ್ಪ. ಪ್ಲೀಸ್ ಹೋಲ್ಡ್ ಯುವರ್ ಟಂಗ್. ಕಾನೂನು ಬಾಹಿರ ಅಲ್ಲ ನಮಾಜ್ ಮಾಡೋದು ಅಂದರೆ ಯು ಆರ್ ಇನ್ವೈಟಿಂಗ್ ಟ್ರಬಲ್. ನಿಮ್ಮ ಕೆಲಸ ಎಜುಕೇಷನ್ ಮಿನಿಸ್ಟ್ರು, ಸುಮ್ಮನೆ ಅದನ್ನು ಮಾಡ್ಕೊಂಡು ಇರಿ, ತಲೆ ಹಾಕಬಾರ್ದು ಇದಕ್ಕೆ ಅಂತ ನನ್ನ ವಾದ. ಇಷ್ಟರ ಮೇಲೆ ನಿಮ್ಮ ಇಷ್ಟ. ನೀವು ಅತಿ ಬುದ್ಧಿವಂತರು, ನನ್ನ ಮೆದುಳು ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದೀರಿ ಇವತ್ತು. ಹಾಗಾಗಿ ನಿಮ್ಮನ್ನು ಬುದ್ಧಿವಂತರು ಅಂತ ಪರಿಗಣಿಸಿ ಅಲ್ಲಿಗೆ ನಿಲ್ಲಿಸ್ಬೇಕು ನಾವು. ಕಾನೂನು ಬಾಹಿರ ಅಲ್ಲವಂತೆ. ಹೂ ಟೋಲ್ಡ್ ಯು? ರಸ್ತೆಯಲ್ಲಿ ಮಾಡೋದಕ್ಕೆ ಜಾಗ ಇದೆ ಇದನ್ನೆಲ್ಲ ಅಂತ ಯಾರು ಹೇಳಿರೋದು ನಿಮಗೆ? ಓಕೆ, ಕಾನೂನು ಬಾಹಿರ ಅಲ್ಲ ಅಂದರೆ ಕಾನೂನಲ್ಲಿ ಎಲ್ಲಿದೆ ಅಂತ ತೋರಿಸ್ತೀರೇನು? ವಾಟ್ಸಾಟ್ ಆಫ್ ಫೆಲೋ ಯು ಆರ್. ಒಳ್ಳೆ ಕಥೆ ಐತಲ್ಲ ಇದು. ಇನ್ನು ಜಾಗ ಇಲ್ಲದ ಕಾರಣ ಹೊರಗೆ ಮಾಡ್ತಾರೆ. ದ್ಯಾಟ್ ಈಸ್ ನಾಟ್ ದ ಪ್ಲ್ಯಾನ್. ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಜಾಗ ಮಾಡ್ಕೋಬೇಕು. ನಾಳೆ ಜಾಗ ಇಲ್ಲ ಅಂತ ಎಲ್ಲರೂ ಇನ್ನೊಂದೇನೋ ಜಾಗ ಇಲ್ಲ ನಮಗೆ, ಚೌಲ್ಟ್ರಿ ಚಿಕ್ಕದಾಯಿತು ಅಂತಂದ್ಬಿಟ್ಟು ಹೊರಗಡೆ ಬಂದು ಶಾಮಿಯಾನ ಮದುವೆ ಮಾಡ್ತೀನಿ ಅಂತಂದರೆ MG ರೋಡಲ್ಲಿ ಮಾಡ್ಬೋದಾ? ಹಂಗಾಗಲ್ಲ, ಹಂಗೆ ಮಾಡೋಕ್ಕೆ ಬರಲ್ಲ. ಬಾಹಿರ ಅಂತೇಳಿ ಅನ್ಸೋದಿಲ್ಲ. ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಅಲ್ಲಿ ಆಡಳಿತ ತೀರ್ಮಾನಗಳನ್ನು ತಗೊಳ್ತಾರೆ. ಯಾರೋ 4-5 ಮಂದಿ ಬಂದವರಿಗೆ ಸ್ಥಳ ಇರಲಿಲ್ಲ. ಆ ಕಾರಣಕ್ಕಾಗಿ 1-2 ನಿಮಿಷ ಅಲ್ಲಿ ನಮಾಜ್ ಮಾಡಿ ಅವಾಗಲೇ ಅಲ್ಲಿ ಎದ್ದು ಅವರು ಹೋಗಿದ್ದಾರೆ. ಆದರೆ ಅದನ್ನೇ ದೊಡ್ಡ ರಾದ್ದಾಂತ ಮಾಡ್ತಾರೆ. ಈಗ ಮಂಗಳೂರಿನಲ್ಲೇನೆ ರಸ್ತೆನಲ್ಲಿ ನಮಾಜ್ ಮಾಡಂತ ಒಂದು ದುಷ್ಟಶಕ್ತಿಗಳ ಪ್ರಯತ್ನ ಯಶಸ್ವಿಯಾಗಿ. ಈಗ ಅವ್ರು ಯಾರೋ SDP ಏನವ್ರು, ಅವರು ಜಾಗ ಇರಲಿಲ್ಲ ಕ್ಷಣಕ್ಕೆ ಬಂದರು ಅಂತಂದರೆ ದಿಸ್ ಕುಡ್ ಹ್ಯಾವ್ ಬಿನ್ ಕ್ಲಾರಿಫೈಡ್. ಆ ವಿಡಿಯೋ ಹೊರಕ್ಕೆ ಬಂದ ತಕ್ಷಣ ಮೇ ಬಿ ಆ ಇಂಟೆಂಟ್ ಅದೇ ಇರಬಹುದು, ಜಾಗ ಇಲ್ದೇನೆ ಮಾಡಿರಬಹುದು. ಬಟ್ ಅದು ಈ ವಿಡಿಯೋ ಆಚೆ ಬಂದ ತಕ್ಷಣ ಇಟ್ ಶುಡ್ ಹ್ಯಾವ್ ಬಿನ್ ಕ್ಲಾರಿಫೈಡ್. ಅಲ್ಲೇ ನಾನು ಏನೇನು ಅಂದೆ, ಅದೊಂದು ದೊಡ್ಡ ಇಡೀ ಸಮುದಾಯ ಮಾಡದಂತೆ ಕಾಣಿಸ್ತಿಲ್ಲ ನನಗದು ಅಂತ ಏನೇನು ಅಂದೆ ನಾನು. ದಿ ಟ್ರಬಲ್ ಈಸ್ ಅಲ್ಟಿಮೇಟ್ಲಿ ಇಟ್ ಕೆನಾಟ್ ಬಿಕಮ್ ಎ ಪ್ರಾಕ್ಟೀಸ್. ಯಾರಿಗಾದರೂ ಅಷ್ಟೇ ಇದು. ನಾನು ಅದನ್ನೇ ಹೇಳಿದ್ದಾಗ, ನಾಳೆ ಇದ್ದಕ್ಕಿದ್ದಂತೆ ಯಾರೋ ಮದುವೆ ಮಾಡೋರು ಜಾಗ ಸಾಲಲ್ಲ, ಚೌಲ್ಟ್ರಿ ಸಣ್ಣ ಸಾರ್ ಅಂತ ಅಂದ್ಬಿಟ್ಟು ಬಂದ್ಬಿಟ್ರೆ ಏನು ಮಾಡೋದು? ರಸ್ತೆಗಳು ಮಧು ಬಂಗಾರಪ್ಪನವರು, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ರೋಡ್ಸ್ ಆರ್ ಫಾರ್ ರೋಡಲ್ಲಿ ಪಾರ್ಕಿಂಗ್ ಕೊಡಬೇಕಾ ಅನ್ನೋದೇ ಒಂದು ದೊಡ್ಡ ವಾದ ಪ್ರತಿವಾದ ಇದೆ. ರಸ್ತೆಯನ್ನು ಅಗಲ ಮಾಡಿ ಪಾರ್ಕಿಂಗ್ ಬಿಡೋದಾದ್ರೆ ಅಗಲ ಯಾಕೆ ಮಾಡ್ತಿದ್ದೀರಿ ಅಂತಲೇ ಒಂದು ವಾದ ಇದೆ. ಗಲಾಟೆ ಇನ್ನೂ ಇತ್ಯರ್ಥ ಆಗಿಲ್ಲ. ಅದು ರಸ್ತೆ ಗಾಡಿ ಹೋಗಲಿಕ್ಕೆ ಪಾರ್ಕಿಂಗ್ ಅಲ್ಲ ಅಂತ ಇದೆ. ಫುಟ್ಪಾತ್ ಅಂದರೆ ಜನ ಓಡಾಡಲಿಕ್ಕೆ, ವ್ಯಾಪಾರಕ್ಕಲ್ಲ ಅಂತಲೇ ಒಂದು ವಾದ ಇದೆ. ನೀವು ಇದನ್ನು ಕಾನೂನು ಬಾಹಿರ ಅನ್ಸಲ್ಲ ಅಂತಂದರೆ ಅಂಡರ್ ವಾಟ್ ಕಾನೂನು ಅದು ಒಂಚೂರು ಹೇಳ್ತೀರೋ ನನಗೆ? ದಟ್ಸ್ ನಾಟ್ ಅ ಫೇರ್ ಆರ್ಗ್ಯುಮೆಂಟ್ಗಳು. ಎಸ್, ಚನ್ನಗಿರಿ ಗಲಭೆ ಸಂಬಂಧ ತನಿಖೆ ಚುರುಕು ಪಡೆದದ್ದು ಮತ್ತೆ 14 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಹೀಗೆ ಅರೆಸ್ಟ್ ಆದವರಲ್ಲಿ ಗಲಾಟೆ ದಿನ ಊರಲ್ಲೇ ಇಲ್ಲದ ಹೊನ್ನೆಬಾಗಿಯ ಹಣ್ಣಿನ ವ್ಯಾಪಾರಿ ಸೈಯದ್ ತನ್ವೀರ್ ಕೂಡ ಸೇರಿದ್ದಾರೆ ಎನ್ನಲಾಗ್ತಾ ಇದೆ. ಇಂದು ತನ್ವೀರ್ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೂ ಕೆಲವರು ಪೊಲೀಸರು ಬಂಧಿಸ್ತಾರೆ ಅನ್ನೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ, ಮನೆಗಳಿಗೆ ಬೀಗವನ್ನ ಹಾಕಿಬಿಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲವಾಗಿದೆ, ಅವರಿಗೆ ಖಾಸಗಿ ಭದ್ರತೆ ಒದಗಿಸಿ ಎಂಬ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಇದು ನಿಜಕ್ಕೂ ದುರಾದೃಷ್ಟಕರ ಅಂತ ಬಿಜೆಪಿ ಕಿಡಿಕಾರಿದೆ. KG-ಹಳ್ಳಿ DJ ಹಳ್ಳಿಲೆಲ್ಲೋ ನಡೆದಾಗ ಇದೇ ರೀತಿ ಅಮಾಯಕರನ್ನು ಬಂಧನ ಮಾಡಿದ್ದಾರೆ ಅನ್ನೋದೇ ದೊಡ್ಡ ಆರೋಪ. ಆಗ ಈಗ ಅಧಿಕಾರದಲ್ಲಿರೋರೆಲ್ಲ ಅದನ್ನ ಪುರಸ್ಕಾರವನ್ನು ಮಾಡಿದ್ರು. ಹೌದು, ಅಮಾಯಕರನ್ನ ಬಂಧನ ಮಾಡಿದ್ದಾರೆ, ಅಮಾಯಕರನ್ನು ಬಿಡಿ, ಪತ್ರನೂ ಬರೆದ್ರು ಸಾಹೇಬರುಗಳು. ಹುಬ್ಬಳ್ಳಿನಲ್ಲೂ ಅದೇ ಥರದ ಒಂದಿಷ್ಟು ಪ್ರಕರಣಗಳು ನಡೆದಂಗೆ ಆಯಿತು ಹುಬ್ಬಳ್ಳಿನಲ್ಲೂ. ಈಗ ಅರ್ಥ ಆಯ್ತಾ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ನವ್ರು ಕೆಲಸ ಮಾಡೋದೇ ಹಾಗೆ? ಅರ್ಥ ಆಯ್ತಲ್ಲ?
ಪೊಲೀಸರು ಕೆಲಸ ಈಗ ಯಾಕಪ್ಪ ಅಮಾಯಕರನ್ನ ಅಲ್ಲಿ ಇಲ್ಲದೆ ಇದ್ದಂಥ ವ್ಯಾಪಾರಿನ ಯಾಕಪ್ಪ ಬಂಧಿಸಿದ್ರು? ಈಗ ಏನು ಮಾಡ್ತೀರಿ? ಬಂಧಿಸಿದವ್ರನ್ನ ಸಸ್ಪೆಂಡ್ ಮಾಡಬೇಕಲ್ವಾ? ಹೌದು, ಅಮಾಯಕರನ್ನ ಬಂಧನಕ್ಕೊಳಪಡಿಸಿದ್ರೆ ಮತ್ತೆ ಮಾಡಬೇಕಲ್ಲ, ನೀವು ಕಾಗದ ಬರೀಬೇಕು ತಾನೆ. ಕೆಲವು ಇನ್ಸಿಡೆಂಟ್ ಅಲ್ಲಿ ಮಾತ್ರ ಬರೀತಾರೆ, ಇನ್ ಕೆಲವು ದಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ಅವರ್ ಪಾಲಿಟಿಷಿಯನ್ಸ್. ಎಲ್ಲಿಯವರೆಗೆ ಇಂತಹ ಸಮಾಜದ್ರೋಹಿ ಕೆಲಸಗಳು ಯಾರೇ ಮಾಡಿದ್ರು ಅದು ಸಮಾಜದ್ರೋಹಿ ಕೆಲಸ, ಕಾನೂನು ಮತ್ತು ಸುವ್ಯವಸ್ಥೆ ಅಂತ ನೀವು ಪರಿಗಣಿಸಲ್ವೋ, ಅದನ್ನು ನಿಮ್ಮ ದುಷ್ಟ ಮತ ಬ್ಯಾಂಕ್ಗಳ ಆಟಕ್ಕೋಸ್ಕರ ಬಳಸ್ಕೋತಿರೋ ಎರಡೂ ಕಡೆಯಿಂದ, ಅಲ್ಲಿವರೆಗೂ ಇವ್ಯಾವು ಸಾಲ್ವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕಂಟ್ರೋಲ್ಗೆ ಎಲ್ಲಿಂದ ಬರಬೇಕು? ಮಳೆ ಬಂತು ಅನ್ನೋ ಖುಷಿನಲ್ಲಿ ರೈತರಿದ್ದಾರೆ. ಆದರೆ ರಾಜ್ಯ ಸರ್ಕಾರ ರೈತನ ಕಂಗಾಲ ಮಾಡಿದೆ. ಕಾರಣ, ಬಿತ್ತನೆ ಬೀಜದ ಬೆಲೆನ 50% ಏರಿಸ್ಬಿಟ್ಟಿದೆ. ಏನು ಹಿಂಗೆ ಏರಿಸ್ಬಿಟ್ಟಿದ್ದೀರಿ ನೀವು ಹೊಂದಿದ್ದಕ್ಕೆ? ಕೃಷಿ ಮಂತ್ರಿಗಳು ಹೇಳ್ತಾರೆ ಇದು ತಮ್ಮ ವ್ಯಾಪ್ತಿಗೆ ಬರಲ್ಲ. ಆಹಾರ ಧಾನ್ಯಗಳ ಬೆಲೆ ನಿಗದಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಆಹಾರ ಧಾನ್ಯ ಓಕೆ ರೀ, ಬೀಜದ ನೀವು ಯಾಕೆ ರೈಸ್ ಮಾಡಿದ್ರಿ? ಕಳೆದ ಸಾಲಿನಲ್ಲಿ ಆಹಾರ ಧಾನ್ಯದ ಮಾರಾಟದ ರಾಶಿ ಕಡೆ 40 ಆಗ್ಬಿಟ್ಟಿದೆ, ಬೀಜದ ಮೇಲೆ ಪರಿಣಾಮ ಬೀರ್ಬಿಟ್ಟಿದೆ ಅಂತ ಕೃಷಿ ಮಂತ್ರಿಗಳು ಒಂದು ಬಿಟ್ಟು ಬುರುಡೆ ಹೊರಟರು. ಯಾಕೆ ಬುರುಡೆ ಅಂತ ಹೇಳ್ತೀನಿ. ಆಹಾರ ಧಾನ್ಯಗಳ ಬೆಲೆ ನಿಗದಿ ಅಂದ್ರೇನು? MSP ಅಷ್ಟೇ ತಾನೆ. MSP ರೈಸ್ ಮಾಡದೇ ಇದ್ರೆ ರಾಹುಲ್ ಗಾಂಧಿ, ಪ್ರತಿಪಕ್ಷಗಳು ಎಲ್ಲರೂ, BJP ಎಲ್ಲರೂ ರೈತರಿಗೆ ಅನ್ಯಾಯ, MSP ಮಾಡ್ತಾ ಇಲ್ಲ, MSP ಮಾಡಿ ಅಂತ ಗಲಾಟೆ ಎಬ್ಬಿಸ್ತೀರಿ. MSP ಹೆಚ್ಚು ಮಾಡಬೇಕು ಅಂತ ಗಲಾಟೆ ಎಬ್ಬಿಸ್ತೀರಿ. ಹೆಚ್ಚು ಮಾಡಿದ್ರೆ ಇಲ್ಲಿ ಬೀಜದ ಬೆಲೆ ಜಾಸ್ತಿ ಮಾಡಿ, ಅಲ್ಲಿ ಹೆಚ್ಚು ಮಾಡಿದ್ದಕ್ಕೆ ಇಲ್ಲ ಆಯ್ತು ಅಂತೀರಿ. ಅಲ್ಲಿ ಕೈ ತೋರಿಸೋದು. ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಈಗ 24 ಬೆಳೆಗಳಿಗೂ ನಾವು MSP ಹಾಕೋತೀವಿ ಅಂತ ಹೇಳಿದ್ದೀರಿ. ಆಗ ಹಾಗಾದ್ರೆ ಬೀಜಗಳ ಬೆಲೆ ಏನಾಗುತ್ತೆ? ಇವೆಲ್ಲ ಬ್ಯಾಲೆನ್ಸಿಂಗ್ ಆ್ಯಕ್ಟ್ಗಳು. MSP ಆಗಲಿ, ಬೆಳೆಗಳದ್ದು ಬೆಲೆ ಆಗಲಿ, ಮಾರ್ಕೆಟ್ ಪ್ರೈಸ್ ಕಂಟ್ರೋಲ್ ಆಗಲಿ, ರಿಟೇಲ್ ಮಾರ್ಕೆಟ್ ಪ್ರೈಸ್ ಕಂಟ್ರೋಲ್ ಆಗಲಿ, ಇವೆಲ್ಲ ಬ್ಯಾಲೆನ್ಸಿಂಗ್ ಆ್ಯಕ್ಟ್ಗಳು. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಮ್ಮಿ ಇದೆ ಅಂತ CM ಹೇಳ್ತಾರೆ. ಅದನ್ನ ನೆಕ್ಸ್ಟ್ ಪ್ರಶ್ನೆ ಅದು. ಅದೇ ಈಗ ಮರ್ಡರ್ ಆದ ತಕ್ಷಣ ಬೇರೆ ರಾಜ್ಯದಲ್ಲಿ ಮರ್ಡರ್ ನೋಡಿದ್ರೆ ನಮ್ಮಲ್ಲಿ ಕಡಿಮೆ ಇದೆ ಬಿಡಿ ಸರ್, ಅದು ಬೇರೆ ಅಲ್ಲೆಲ್ಲ ರೇಪ್ ನೋಡಿದ್ರೆ ನಮ್ಮಲ್ಲಿ ಕಡಿಮೆ ಇದೆ ಬಿಡಿ ಅವ್ರ ಪಕ್ಷದಲ್ಲಿ ಆಗಲಿ ಸರ್, ಅಲ್ಲೆಲ್ಲ ಸಿಕ್ಕಾಬಿಟ್ಟಿದೆ, ಅಲ್ಲಿ ಹೊಡೆದಿರೋ ದುಡ್ಡಿಗೆ ನಮ್ಮಲ್ಲಿ ಹೊಡೆದಿರೋದು ಕಡಿಮೆ ಇದೆ ಬಿಡಿ ಅಂತ ಯಾರು ಬೇಕಾದ್ರೂ ಹೇಳ್ಕೋಬೋದು. ದಟ್ ಇಸ್ ನಾಟ್ ದ ವೇ. ಎಲ್ಲ ವಿಚಾರದಲ್ಲೂ ಗ್ಯಾರಂಟಿ ಕೊಟ್ಟಿದ್ದೀರಿ, ರೈತರಿಗೆ ಸಹಾಯ ಮಾಡಿದ್ದೀರಿ, ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಿದ್ದೀರಿ, ಎಲ್ಲ ಮಾಡಿದ್ದೀರಿ. ಇದು ಒಂದರಲ್ಲಿ ಏನು ಕಳ್ಕೋತೀರಿ? ದುಡ್ಡಿದೆ, ಇದನ್ನು ಒಂದು ಸಬ್ಸಿಡಿ ಸ್ಕೀಮ್ಗೆ ಹಾಕ್ಬಿಟ್ಟು ಕೊಟ್ಟುಬಿಡಿ. ಏನಕ್ಕೆ ರೈಸ್ ಮಾಡಬೇಕು? ಇದರಿಂದ ಅಷ್ಟು ಲಾಭ ದುಡ್ಡಿದೆ, ದುಡ್ಡಿಗೇನು ಕೊರತೆ ಇಲ್ವಲ್ಲ, ಕೊಟ್ಬಿಡಿ ಸುಮ್ಮನೆ. ಎಸ್, ಇನ್ನು ರೈತರು, ಮಹಿಳೆಯರು, ವೃದ್ಧರಿಗೆ ಬಂದ ಪ್ರೋತ್ಸಾಹಧನ, ಪರಿಹಾರ ಹಣವನ್ನು ಬ್ಯಾಂಕ್ಗಳು ಸಾಲಕ್ಕೆ ಜಮೆ ಮಾಡಿಕೊಳ್ಳುವಂತಿಲ್ಲ ಅಂತ ಕಳೆದ ವಾರ ಅಷ್ಟೇ ಸರ್ಕಾರ ಆದೇಶ ಮಾಡಿತು. ಆದರೆ ಇದಕ್ಕೆ ಬ್ಯಾಂಕ್ಗಳು ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಸರ್ಕಾರ ಕೊಟ್ಟ ಬರ ಪರಿಹಾರ, ಬೆಳೆ ವಿಮೆ, ಗೃಹಲಕ್ಷ್ಮಿ ಹಣವನ್ನ ಬ್ಯಾಂಕ್ಗಳು ಬಳ್ಳಾರಿಯ ರೈತಾಪಿ ಮಂದಿಗೆ ನೀಡದೆ ಸಾಲವನ್ನೆಲ್ಲ ಜಮೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ರೈತರಿಂದ ಭಾರಿ ಆಕ್ರೋಶ. ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಟ್ಟರು ಅದನ್ನು ರಾಜ್ಯ ಸರ್ಕಾರ ತಲುಪಿಸ್ತಾ ಇಲ್ಲ ಅಂತ ಬಿಜೆಪಿ ಆಪಾದಿಸಿದೆ. ಕೃಷಿ ಸಚಿವರೇ ಎಲ್ಲಿದ್ದೀರಪ್ಪ ಅಂತ ಪ್ರಶ್ನೆ ಮಾಡಿದೆ. ಈ ಮಧ್ಯೆ ಕನಕಪುರದ ಬೋಳನಂಜಪ್ಪನ ದೊಡ್ಡಿಯ ರೈತ ಹೊನ್ನಯ್ಯ ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಖಾಸಗಿ ಫೈನಾನ್ಸ್ನಲ್ಲಿ ಮನೆ ಮೇಲೆ 15 ಲಕ್ಷ ಸಾಲ ಮಾಡಿಕೊಂಡಿದ್ರು. 3-4 ತಿಂಗಳು ಕಟ್ಟಿರಲಿಲ್ಲ. ಹೀಗಾಗಿ ಸಾಲ ಕಟ್ಟಿ ಇಲ್ಲಾಂದ್ರೆ ಮನೆ ಜಪ್ತಿ ಮಾಡ್ತೀವಿ ಅಂತ ಫೈನಾನ್ಸ್ ಕಂಪನಿ ನೋಟಿಸ್ ಕೊಟ್ಟಿದೆ. ಒಂದು ಕಡೆ ರಾಜ್ಯ ಸರ್ಕಾರ ವಿಲ್ ಹ್ಯಾವ್ ಟು ಸಿ ಟು ಇಟ್, ಬ್ಯಾಂಕರ್ಸ್ ಮೀಟ್ ಕರೆದೋ ಏನೋ ಒಂದನ್ನು ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೀವು ಬರ ಪರಿಹಾರದ ದುಡ್ಡು ಇದನ್ನೆಲ್ಲ, ಫಾರ್ ಎಕ್ಸಾಂಪಲ್ ಈಗ ಕಂಪನಿಗಳಿಗೆ ಯಾವ್ದಾದ್ರು ದುಡ್ಡು ಗಿಡ್ಡು ಬರಬೇಕು ಮಾಡಬೇಕು ಅಂತೆಲ್ಲ ಇದ್ದಾಗ PF ದುಡ್ಡು ಇದನ್ನೆಲ್ಲ ಹಿಡಿಬೇಡಿ ಅಂತ ಹೇಳ್ತಾರೆ. ಹಿಡ್ಕೊಳಕ್ಕಾಗಲ್ಲ ನೀವು ಅಂತಾರೆ. ಹಾಗೆ ಇಲ್ಲೂ ನೀವು ಬ್ಯಾಂಕರ್ಸ್ ಮೀಟನ್ನು ಕರೆದು ಇದನ್ನು ಸರಿ ಮಾಡ್ಕೋಬೇಕು ರಾಜ್ಯ ಸರ್ಕಾರ ಒಂದು ಕಡೆ. ಎರಡನೇ ಕಡೆ ಬಿಜೆಪಿಯವರು ಕೃಷಿ ಸಚಿವರೇ ಎಲ್ಲಿದ್ದೀರಪ್ಪ ಅಂತ ಕೇಳೋದು ಒಂದೇ ಅಲ್ಲ ಪ್ರಶ್ನೆ, ವಿಚ್ ಈಸ್ ಅಬ್ವಿಯಸ್ಲಿ ಟು ಚಲರಾಯಸ್ವಾಮಿ. ನಾ ಹೇಳ್ತಿರೋದು ಕೃಷಿ ಸಚಿವರೇ ಎಲ್ಲಿದ್ದೀರಪ್ಪ ಅಂತಾರೆ. ಕೃಷಿ ಸಚಿವರು ಎಲ್ಲೇ ಇರಲ್ಲಪ್ಪ, ಮಾಡುವುದಾದರೂ ಏನಪ್ಪ? ಬ್ಯಾಂಕ್ಸ್ ಕಮ್ ಅಂಡರ್ ಡೈರೆಕ್ಟ್ಲಿ ಆನ್ ದಿ ಸೆಂಟ್ರಲ್ ಗವರ್ಮೆಂಟ್ ಪರ್ವ್ಯೂ. ಈ ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ಸ್ ಆದರೆ, ರಾಜ್ಯದ ಪತಿ ಬ್ಯಾಂಕ್ ಆದರೆ ಬೇರೆ. ನೀವು ಹೇಳ್ಬೇಕಂಗಾರೆ ನಿಮ್ಮ ಸರ್ಕಾರಕ್ಕಲ್ಲಿ ಒನ್ ಟೈಮ್ ಎಕ್ಸೆಪ್ಷನ್ಸ್ ಥರ ಈ ಥರದನ್ನು ಹಿಡಿಬೇಡಿ ಅಂತ ನೀವು ಡೈರೆಕ್ಷನ್ಸ್ ಕೊಡಿ ಅಂತ ನೀವು ಹೇಳಬೇಕು. ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಹೋಗಿದ್ದಾರೆ ತಾನೆ, ಹೇಳಿಸಿ, ನೀವೇ ಇನಿಷಿಯೇಟಿವ್ ನೀವು ತಗೊಳ್ಳಿ. ಎಗೈನ್ ದ ಸ್ಟೇಟ್ ಬ್ಯಾಂಕರ್ಸ್ ಮೀಟ್ ಕರೆದು ಸಾರಿ ದಿಸ್ ಕ್ಯಾನಾಟ್ ಹ್ಯಾಪನ್ ಅಂತ ಮಾಡಬೇಕು. ಬರೀ ಪ್ರಕಟಣೆ ಹೊರತು ಸುಮ್ಮನೆ ಆಗೋದಲ್ಲ, ಬರೀ ಆದೇಶ ಕೊಟ್ಟಿದ್ದೇವೆ ಅಂತಂದ್ರೆ ಪ್ರಯೋಜನ ಇಲ್ಲ, ಪಾಲನೆ ಆಗಬೇಕು.